ಪರಿಶುದ್ಧನಾದ ದೇವರ ಮುಂಜಾನೆ ವೇಳೆಗಾಗಿ ಸ್ತೋತ್ರ ಈ ದಿನವನ್ನು ಕಾಣುವ ಹಾಗೆ ಕೃಪೆ ನೀಡಿದೆಯಲ್ಲ, ಅದಕ್ಕಾಗಿ ನಿಮಗೆ ಸ್ತೋತ್ರ. ಇಲ್ಲಿ ಸುರಕ್ಷಿತವಾಗಿ ಸ್ವಾಮಿ ಕರೆದುಕೊಂಡು ಬಂದಿದೆಯಲ್ಲ, ಅದಕ್ಕಾಗಿ ನಿಮಗೆ ಸ್ತೋತ್ರ. ಕೆಲವೊಂದು ಕ್ಷಣ ಸ್ವಾಮಿ ನಾವು ಸ್ವಾಮಿ ನಾವು ಮಹಿಮೆ ಪಡಿಸಿ ಹಾಡಿ ಕೊಂಡಾಡುವಾಗ ನೀನು ನಮ್ಮೊಂದಿಗೆ ನಡೆಸಿಕೊಡಬೇಕೆಂದು ಸ್ವಾಮಿ ನಮ್ಮನ್ನೇ ನಿವಾಸದಲ್ಲಿ ಸಮರ್ಪಿಸುತ್ತಾ ಈ ಪ್ರಾರ್ಥನೆ ಸಲ್ಲಿಸಲಾಗುವುದು ಮಾಡ್ತೇನೆ. ಮಧ್ಯದಲ್ಲಿ ನಾವು ನಡೆದು ಹೋಗುವಾಗ ಆತನ ಪಾದಗಳಿಗಲೇ ನಮಗೆ ಗುರುತಾಗಿದೆ. ಆತನೇ ನಮ್ಮ ಸತ್ವವಾಗಿದ್ದ ನಮ್ಮ ನಂಬಿಕೆಯು ಗುರಾಣಿಯು ರಕ್ಷಣೆಯು ಆತನೇ ಆಗಿದ. ದೇವರ ವಾಕ್ಯವು ಹೀಗೆ ಕೃತಜ್ಞತಾ ಸ್ತುತಿಯೊಡನೆ ಆತನ ಮಂದಿರ ದ್ವಾರಗಳಲ್ಲಿ ಕೀರ್ತನೆಯೊಡನೆ ಆತನ ಅಂಗಣದಲ್ಲಿ ಬಂದನು. ಆತನ ನಾಮವನ್ನು ಕೊಂಡಾಡಲಿ, ಆತನ ಉಪಕಾರವನ್ನು ಸ್ಮರಿಸಲಿಲ್ಲ. ಕಳೆದ ವಾರವೆಲ್ಲ ಕಳೆದ ತಿಂಗಳೆಲ್ಲ ಆತನ ಅವರ ಅದ್ಭುತವಾಗಿ ನಡೆಸಿಕೊಂಡು ಬಂದಿದ್ದಾರಲ್ಲ. ನಂಬಿಕೆಯಿಂದ ಹಾಡಿದರೆ ಕಳೆದ ದಿನವೆಲ್ಲ ನೀ ನನ್ನೊಂದಿಗಿದ್ದೆ, ಇಂದಿಗೂ ನೀ ನನ್ನ ಜೊತೆಯಲ್ಲಿರುತ್ತದೆ ಆಗಿದೆಯಾ, ಮುಂಬರುವಂತಹ ದಿನಗಳಲ್ಲೂ ನನ್ನ ಜೊತೆ ಇರುತ್ತೀಯ ಎಂಬುದಾಗಿ ನಾವು ನಂಬಿಕೆ ಕಾರ್ಯ ಮಾಡಿದಾಗ ದಿನವೆಲ್ಲ ನೀ ನನ್ನೊಂದಿಗಿದ್ದೆ, ಇಂದು ನನ್ನ ಜೊತೆಯಲ್ಲಿರುವೆ, ಮುಂಬರುವ ದಿನಗಳಲ್ಲೂ ಜೊತೆಗಿರುವೆ, ಎದ್ದು ಬರುವ ಅಲೆಗಳಲ್ಲಿ
ಯೇಸುಕ್ರಿಸ್ತರು ಸಾಲದ ರಾಜನೇ ಎಂಬ ಹಾಡಿನ ಮೂಲಕ ನಾವು ಆತನ ಕರಗಳ ತಟ್ಟುತ್ತಾ ಪ್ರಾರ್ಥಿಸೋಣ.
ಮಮತೆಯ ಹಾಕದಿರ ಮನಸ್ಸಲ್ಲಿ ರಾಜನೇ ಒಳ್ಳೆಯ ತಂದೆಯೇ ಸ್ತೋತ್ರ. ನಿನಗೆ ಸಮಾನದ ಯಾರಿಲ್ಲ ನೀನು ಅದ್ವಿತೀಯನಾಗಿರುವಂತಹ ದೇವರಾಗಿದೆಯಲ್ಲ. ನಿನ್ನ ಪರಿಶುದ್ಧತೆ ಸ್ವಾಮಿ ಯಾವುದು ಸಮಾನವಿಲ್ಲ. ಸಮಸ್ತವು ಸ್ವಾಮಿ ನಿನ್ನಿಂದ ಉಂಟಾಯಿತಲ್ಲ. ಸಮಸ್ತವು ಬೆಳಗಾಗಿ ಉಂಟಾಯಿತಲ್ಲ. ನಿನ್ನ ಹಾಗೆ ಸ್ವಾಮಿ ದೇವರು ಯಾರಿದ್ದರು? ನಿನ್ನ ಹಾಗೆ ಯಾರಿದ್ದರು? ನೀನೊಬ್ಬನೇ ದೇವರಾಗಿದೆಯ, ನೀನೊಬ್ಬನೇ ರಾಜನಾಗಿದೆಯ ಸ್ವಾಮಿ, ನೀನೊಬ್ಬನೇ ನಮ್ಮ ರಕ್ಷಕನಾಗಿದೆಯ ಸ್ವಾಮಿ. ಆಕಾಶದ ಸಿಂಹಾಸನವಾಗಿದೆ ಸ್ವಾಮಿ, ಈ ಭೂಮಿಯ ಪಾದಪೀಠವಾಗಿದೆ. ಇಷ್ಟು ದೊಡ್ಡ ದೇವರಾಗಿರುವಂತಹ ನೀವು ಸ್ವಾಮಿ ಬಯಸಿದ ನನ್ನ ಚಿಕ್ಕ ಹೃದಯವನ್ನು ಸ್ವಾಮಿ ನಿನಗೆ ಸಮರ್ಪಿಸಿ ನಾನು ಹಾಡುವೆ. ನೀನೇ ಪರಿಶುದ್ಧನು, ನೀನೇ ಪರಿಶುದ್ಧನು ಯೇಸುವೇ. ನೀನೇ ಪರಿಶುದ್ಧ ಪರಿಶುದ್ಧನು ನನ್ನೇಸುವೇ ಪರಿಶುದ್ಧನು. ತೆರೆದ ಹೃದಯದಿಂದ ಆರಾಧಿಸುವೆ. ನನ್ನೇಸುವೇ ಪರಿಶುದ್ಧನು. ಹೌದು ರಾಜನೇ, ನೀನು ಪರಿಶುದ್ಧನಾಗಿರುವ ಕಾರಣ ಸ್ವಾಮಿ ನಾವು ಪರಿಶುದ್ಧರಾಗಿರಬೇಕೆಂದು ಸ್ವಾಮಿ ಹೇಳಿದ್ದಲ್ಲ. ನಿಮ್ಮ ಹಸರು ಒಪ್ಪಿಸಿಕೊಡ್ತಾ ಇದ್ದಾರೆ ಕರ್ತನೆ. ನಿನ್ನ ಹಾಗೆ ಸ್ವಾಮಿ ನಮ್ಮನ್ನು ಪರಿಶುದ್ಧಪಡಿಸು. ನಿನ್ನ ನಿರ್ಮೋದಕವನ್ನು ಸ್ವಾಮಿ ನಮ್ಮ ಮೇಲೆ ಪ್ರೋಕ್ಷಿಸಿ ಸ್ವಾಮಿ. ನಮ್ಮನ್ನು ಸ್ವಾಮಿ ನಿನ್ನ ಹಾಗೆ ಪರಿಶುದ್ಧರಾಗಿ ಸ್ವಾಮಿ ಮಾರ್ಪಡಿಸಿದ ಸ್ವಾಮಿ ನಮ್ಮ ಜೀವಿತವನ್ನು ನಿನ್ನ ಹಸರು ಒಪ್ಪಿಸಿಕೊಡುತ್ತಾ ಮುಂದಿನ ವಾಕ್ಯ ಭಾಗವನ್ನು ನಿನ್ನ ಹಸರು ಒಪ್ಪಿಸಿಕೊಡುತ್ತಾ ನೀನು ನಮ್ಮೊಂದಿಗೆ ಮಾತನಾಡಿ ನಿನ್ನ ಹಾಗೆ ಮಾರ್ಪಡುವ ಹಾಗೆ ಕೃಪೆ ನೀಡು ಬಲ ನೀಡಿ ಎಂದು ಸ್ವಾಮಿ ಒಪ್ಪಿಸಿಕೊಡುತ್ತಾ ಈ ಪ್ರಾರ್ಥನೆ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ. ನಮ್ಮ ಕಾಕಿನಾಡ ದಶಭಾಗನ ಕರೆದಿಟ್ಕೋಣ. ಈ ಒಂದು ಏಪ್ರಿಲ್ ತಿಂಗಳಲ್ಲಿ ದೇವರ ತಾಯಿ ನಮ್ಮನ್ನ ಆತನ ಸನ್ನಿಧಾನದಲ್ಲಿ ಒಂದೇ ದಿನ ಬರುವಂತೆ ಮಾಡಿದ್ದಾನೆ. ಈ ಸಮಯದಲ್ಲಿ ನಾವು ಕಾಲಿನ ದಶಭಾಗದಲ್ಲಿ ಒಪ್ಪಿಸಿಕೊಟ್ಟವರಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೇ ಪರಿಶುದ್ಧನೇ ಸರ್ವೋತ್ತಮನೇ ಅಪ್ಪ, ನಿನ್ನ ವಾಕ್ಯಾನುಸಾರವಾಗಿ ಕರ್ತ ಕೊಡಿರಿ ಆಗ ನೀವು ಕೊಡುವರು. ಗೆದ್ದು ಅಲ್ಲಾಡಿಸಿ ಹೊರಚೆಲ್ಲುವ ಹಾಗೆ ತುಂಬಾ ಅಳತೆಯನ್ನು ಅಳೆದು ನಿಮ್ಮ ಸರಿಗೆ ಹಾಕುವರು. ನೀವು ಅಳೆಯುವ ಅಳತೆಯಿಂದಲೇ ನಿಮಗೂ ಅಳೆಯುವರು ಅಂತ ಹೇಳಿದರೆ ಸಪ್ಪ ಈ ವಾಕ್ಯಾನುಸಾರವಾಗಿ ಅಪ್ಪ ನಮ್ಮ ಕಡೆಗಳಿರುವಂತಹ ಈ ಒಂದು ದಶಭಾಗಗಳನ್ನ ಈ ಒಂದು ಕರ್ತನ ಕಾರ್ಯಗಳನ್ನು ಪಾಸನೆ ಒಪ್ಪಿಸಿಕೊಳ್ಳುತ್ತೇವೆ. ನೀನು ಕೊಟ್ಟಿರುವುದರಲ್ಲಿ ನಾನು ನಿಮಗೆ ವಾಪಸ್ ಕೊಡ್ತಾ ಇದ್ದೇನೆ ಸಪ್ಪ. ಇದರ ಮೂಲಕವಾಗಿ ನಾವು ಆಶೀರ್ವಾದ ಹೊಂದಿಕೊಳ್ಳುವಂತೆ ನೀನು ನಮಗೆ ಅಳೆದು ಕೊಡುವಂತೆ ಸಪ್ಪ. ನೀನು ಪ್ರತಿಯೊಬ್ಬರ ಕರ್ತನ ಜೀವಿತಗಳಲ್ಲಿ ಕಾರ್ಯ ಮಾಡುತ್ತಾರೆ ಅಪ್ಪ. ಈ ಮೊದಲ ದಿನದಿಂದ ಕೊನೆಯ ದಿನವರೆಗೂ ಈ ತಿಂಗಳ ಸಂಪೂರ್ಣವಾಗಿ ರಾಜ ನಾವು ಯಾವ ಕೊರತೆ ಆರ್ಥಿಕವಾಗಿ ಯಾವ ಕೊರತೆ ಇರದಂತೆ ಕರ್ತನೆ ಅನೇಕರಿಗೆ ಆರ್ಥಿಕವಾಗಿ ಸಹಾಯ ಮಾಡುವಂತ ಮಕ್ಕಳಾಗಿ ಪ್ರತಿಯೊಬ್ಬರನ್ನ ಆಶೀರ್ವದಿಸಲಿಕ್ಕೆ ನಾನು ಬೇಡುತ್ತೇನೆ ಸಪ್ಪ. ಈ ಲೋಕದಲ್ಲಿ ನಮ್ಮನ್ನ ಬೆಳಕಾಗಿ ಕರ್ತನೆ ಭೂಮಿ ಉಪ್ಪಾಗಿಟ್ಟಿದೆಯಲ್ಲ ಕರ್ತನೆ, ಅನೇಕರಿಗೆ ನಾವು ಕರ್ತನೆ ಹೌದು ರಾಜ ಆಶೀರ್ವಾದ ನಿಧಿಗಳಾಗಿ ಮತ್ತೆ ಕಾರ್ಯ ಮಾಡಿ ಕೊಟ್ಟಿರುವಂತಹ ಈ ಒಂದು ಕರ್ತನೆ ಕಾರ್ಯಗಳು ಕರ್ತ ನಿನ್ನ ಮಹಿಮೆಗೋಸ್ಕರವಾಗಿ ತೆಗೆಸಲ್ಪಡುವಂತೆ ಕಾರ್ಯ ಮಾಡಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಯೆಹೋವ ಹೀರೆಯಾಗಿ ಅಗತ್ಯಗಳನ್ನು ತೀರಿಸಿದಾತನಾಗಿದ್ದಾನೆ. ಯೆಹೋವ ಶಮವಾಗಿ ನಮ್ಮ ಜೊತೆ ನಂಬಿಕೆಯಿಂದ ಮಾಡಿದ್ದಾರೆ. ಯೆಹೋವ ಹೀರೆಯಾಗಿ ಅಗತ್ಯವಾಗಿ ತೀರಿಸಿದೆ. ಯೆಹೋವ
ಗುಡ್ ಮಾರ್ನಿಂಗ್. ನಮ್ಮ ಸತ್ಯವೇದಗಾರನ ಯೋಹಾನ 14ನೇ ಅಧ್ಯಾಯ 6ನೇ ವಚನಕ್ಕೆ ತಿಳಿಸ್ಕೋಣ. ಜಾನ್ ಚಾಪ್ಟರ್ 14:6. ಯಾರು ನೋಡಿ? ಯೇಸು ಅವನಿಗೆ, ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ. ನನ್ನ ಮೂಲಕವಾಗಿ ಹೊರತು ಯಾರೂ ತಂದೆಯ ಬಳಿಗೆ ಬರುವುದಿಲ್ಲ. ಪ್ರಾರ್ಥನೆ ಮಾಡಿದ್ದಾರೆ. ಸೇನಾಧೀಶಾದ ಪರಲೋಕ ತಂದೆ ಅಪಾಪಿತನೇ, ಮುಂಜಾನೆ ವೇಳೆಯಲ್ಲಿ ನಿನ್ನ ಮಕ್ಕಳೊಂದಿಗೆ ಈ ವಾಕ್ಯದೊಂದಿಗೆ ಮಾತನಾಡಬೇಕು ನಾನು ಹೇಳುತ್ತೇನಪ್ಪ. ನಿನ್ನ ವಾಕ್ಯವು ಸಜೀವವಾದುದು, ಸಕ್ರಿಯವಾದದ್ದು, ನಮಗೆ ಕಾರ್ಯ ಮಾಡುವಂಥದ್ದು ಇರುತ್ತಪ್ಪ. ಹೌದು ರಾಜ, ಈ ಒಂದು ತಿಂಗಳಿನಲ್ಲಿ ನಮಗೆ ಕೊಟ್ಟಿರುವಂತಹ ಈ ವಾಕ್ಯವನ್ನು ಈ ತಿಂಗಳ ಸಂಪೂರ್ಣವಾಗಿ ರಾಜ ನಾವು ಕರ್ತನೆ ಧ್ಯಾನ ಮಾಡುವ ಹಾಗೆ ಈ ವಾಕ್ಯದ ಒಂದು ಕರ್ತನ ಆಶೀರ್ವಾದವನ್ನು ಕೊಡುವಂತೆ ಪ್ರತಿಯೊಬ್ಬರಲ್ಲೂ ನೀವು ಕಾರ್ಯ ಮಾಡಿಸಿ ಯೇಸು ನಾಮದ ಪ್ರಾರ್ಥಿಸುತ್ತೇನೆ. ಸಾಮಾನ್ಯವಾಗಿ ಈ ವಾಕ್ಯವನ್ನು ನಾವು ಇವ್ಯಾನ್ಲಿಸಮ್ ಮಾಡಬೇಕಾದ್ರೆ ಅಲ್ವಾ, ಸ್ವಾರ್ಥ ಸಾಧಬೇಕಾದ್ರೆ ಉಪಯೋಗಿಸ್ತೇವೆ. ನೀವು ಕೇಳಿರ್ಬೋದು, ನಾವು ಸುವಾರ್ತೆ ಬೇರೆಯವರು ಸಾರಬೇಕಾದ್ರೆ ಯೇಸು ಕ್ರಿಸ್ತನೇ ಮಾರ್ಗವು, ಯೇಸು ಕ್ರಿಸ್ತನೇ ಸತ್ಯವು, ಯೇಸು ಕ್ರಿಸ್ತನೇ ಜೀವವು ಅಂತ ಹೇಳ್ತೀವಿ. ಯಾಕಂದ್ರೆ ಆತನೇ ಒಬ್ಬನೇ ಅಂತ ಹೇಳೋದಕ್ಕೆ. ದಟ್ಸ್ ದ ಪಾಯಿಂಟ್ ಆಫ್ ಸೇಯಿಂಗ್ ದಿಸ್ ಸ್ಟೇಟ್ಮೆಂಟ್. ಅಂದ್ರೆ ಹೇಳ್ಕೊಂಡು ಏನಂದ್ರೆ ಆತನೇ, ಆತನ ಬಿಟ್ಟು ಬೇರೆ ಇಲ್ಲ ದೇವರುಗಳು, ಅಥವಾ ಬೇರೆ ಮಾರ್ಗ ಇಲ್ಲ, ಬೇರೆ ಸತ್ಯ ಇಲ್ಲ, ಬೇರೆ ಜೀವ ಇಲ್ಲ ಅಂತ ಹೇಳ್ಬೇಕಾದ್ರೆ ಈ ವಾಕ್ಯಗಳನ್ನ ನಾವು ಉಪಯೋಗಿಸುತ್ತೇವೆ. ಆದ್ರೆ ಈ ಒಂದು ತಿಂಗಳಿನಲ್ಲಿ ದೇವರು ನಮಗೆ ಈ ವಾಕ್ಯವನ್ನ ಕೊಟ್ಟಿದ್ದಾರೆ. ನಾನು ಸಹ ಈ ಒಂದು ವಾಕ್ಯವನ್ನ ಧ್ಯಾನ ಮಾಡಿ ಮೆಸೇಜ್ ಮಾಡ್ತಾ ಇದ್ದಾಗ ಅನ್ಕೊಂಡೆ, ನಾನು ಯಾಕೆ ಈ ವಾಕ್ಯ ದೇವರು ನಾನು ಕೊಡ್ತಾ ಇದ್ದೇನೆ ಅಂತ. ಆದ್ರೆ ದೇವರು ಈ ವಾಕ್ಯದ ಮೂಲಕವಾಗಿ ವಿಶ್ವಾಸಿಗಳಾದ ನಮಗೂ ಸಹ ಮಾತನಾಡುವುದಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಯಾಕಂದ್ರೆ ದೇವರ ವಾಕ್ಯ ಪ್ರತಿಯೊಂದು ಸಹ ಆತನ ಮಕ್ಕಳಿಗಾಗಿ ಬರೆಯಲ್ಪಟ್ಟಿದೆ. ಇದು ಅವ್ರಿಗಾಗಿ ಬರೆದಿದೆ, ಇವ್ರಿಗಾಗಿ ಬರೆದಿದೆ ಅಂತ ಹೇಳೋದಂತಲ್ಲ, ಅದು ಎಲ್ಲರಿಗೂ ಕೊಟ್ಟುವಂತಹ ವಾಕ್ಯವಾಗಿದೆ. ನಾವು ಯೋಹಾನ ಸುವಾರ್ತೆಯಲ್ಲಿ ನಾನೇ ಅನ್ನುವಂತ 7 ಸ್ಟೇಟ್ಮೆಂಟ್ ನೋಡ್ತೀವಿ. ಐ ಆಮ್ ಅನ್ನುವಂತ 7 ಸ್ಟೇಟ್ಮೆಂಟ್ ಇದೆ ಯೋಹಾನ ಸುವಾರ್ತೆಯಲ್ಲಿ. 6ನೇ ಅಧ್ಯಾಯದಲ್ಲಿ ಐ ಆಮ್ ದ ಬ್ರೆಡ್ ಆಫ್ ಲೈಫ್, ನಾನೇ ಜೀವದ ರೊಟ್ಟಿಯಾಗಿದ್ದೇನೆ. ಅದೇ ರೀತಿ ಯೋಹಾನ 8ನೇ ಅಧ್ಯಾಯದಲ್ಲಿ ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆ. ಯೋಹಾನ 10ನೇ ಅಧ್ಯಾಯದಲ್ಲಿ ನಾನೇ ಬಾಗಿಲಾಗಿದ್ದೇನೆ. ಅದೇ ರೀತಿಯಾಗಿ ಯೋಹಾನ 10:11-14 ನಾನೇ ಒಳ್ಳೆ ಕುರುಬನಾಗಿದ್ದೇನೆ. ಯೋಹಾನ 11ರಲ್ಲಿ ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ. 14ನೇ ಅಧ್ಯಾಯದಲ್ಲಿ ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ. ಅದೇ ರೀತಿ ಕೊನೆಯದಾಗಿ 7ನೇ ಒಂದು ಐ ಆಮ್ ಎನ್ನುವ ಸ್ಟೇಟ್ಮೆಂಟ್ ಯೋಹಾನ 15 ನಾನೇ ದ್ರಾಕ್ಷಾಬಳ್ಳಿಯಾಗಿದ್ದೇನೆ. ಈ ರೀತಿಯಾಗಿ ಯೇಸು ಕ್ರಿಸ್ತನು ನಾನೇ 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 ಐ ಆಮ್ ಅಂತ ಹೇಳ್ಬೇಕಾದ್ರೆ ಆತನನ್ನು ಬಿಟ್ಟು ಆತನ ಹೊರತು ಬೇರೆ ಯಾವುದೂ ಇಲ್ಲ ಅಂತ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾರೆ. ಇಲ್ಲಿ ಹೇಳುವಂತ ಎಲ್ಲ ಐ ಆಮ್ ಸ್ಟೇಟ್ಮೆಂಟ್, ನಾನೇ ಎನ್ನುವಂತ ಎಲ್ಲಾ ಸ್ಟೇಟ್ಮೆಂಟ್ಗಳು ನಮ್ಮ ಒಂದು ಆತ್ಮಿಕ ಪ್ರಯೋಜನಕ್ಕಾಗಿ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ. ಆತನನ್ನ ಬಿಟ್ಟು ಆತನ ಹೊರತು ನಮಗೆ ಬೇರೆ ಯಾವುದೂ ಇರಬಾರದೆಂದು ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಅದಕ್ಕಾಗಿ ನಾವು ಧ್ಯಾನ ಮಾಡಬೇಕಾದ್ರೆ, ಸತ್ಯವೇದ ಓದಬೇಕಾದ್ರೆ ಬಹಳ ಜಾಗರೂಕರಾಗಿ ಓದಬೇಕು. ಯೇಸು ಕ್ರಿಸ್ತನ ಮಕ್ಕಳಿಗೆ ಆತನನ್ನ ಬಿಟ್ಟು ಬೇರೆ ಯಾವುದೂ ಇರಬಾರದು. ಆತನ ಬಿಟ್ಟು ನಮಗೆ ಆಧಾರ ಯಾವುದೂ ಇರಬಾರದು. ಆತನ ಬಿಟ್ಟು ಆಶ್ರಯ ಯಾವುದೂ ಇರಬಾರದು. ಆತನೇ ಎಲ್ಲವೂ ಆಗಿದ್ದಾನೆ. ಆತನೇ ಎಲ್ಲವೂ ಮಾತ್ರ ಆಗಿಲ್ಲ, ಆತನೇ ನಮಗೆ ಸಾಕಾದವನಾಗಿದ್ದಾನೆ. ಆತನನ್ನ ಬಿಟ್ಟು ನಮಗೆ ಬೇರೆ ಯಾರೋ ಆಶೀರ್ವಾದ ಕೊಡ್ತಾರೆ, ಆತನ ಬಿಟ್ಟು ಯಾರೋ ನಮಗೆ ಅದನ್ನ ಇದನ್ನ ಮಾಡ್ತಾರೆ ಅಂತ ಹೇಳಕ್ಕೆ ಆಗಲ್ಲ. ಯಾಕಂದ್ರೆ ಆತನೇ ನಮಗೆ ಸಾಕಾದವನು. ನಮ್ಮ ಆತ್ಮ ಶರೀರ ಪ್ರಾಣಕ್ಕೆ ಬೇಕಾದೆಲ್ಲವನ್ನ ಒದಗಿಸುವಂತ ದೇವರಂದ್ರೆ ಏಸಪ್ಪ ಒಬ್ಬನೇ. ಅದಕ್ಕಾಗಿ ನಾವು ಆತನನ್ನೇ ನೋಡಬೇಕೆಂಬ ಒಂದು ಉದ್ದೇಶದಿಂದಲೇ ಇಲ್ಲಿ ಯೋಹಾನ ಸುವಾರ್ತೆಯಲ್ಲಿ ಯೇಸು ಕ್ರಿಸ್ತನು ಹೇಳುತ್ತಿರುವಂತ ಐ ಆಮ್, ನಾನೇ ಎನ್ನುವಂತ ಸ್ಟೇಟ್ಮೆಂಟ್ ನಾವು ನೋಡ್ತೇವೆ. ಇಲ್ಲಿ ಹೇಳುವಂತ 6ನೇ ಆ ಒಂದು ವಚನದಲ್ಲಿ
ಐ ಆಮ್ ದ ವೇ, ಐ ಆಮ್ ದ ಟ್ರೂತ್, ಐ ಆಮ್ ದ ಲೈಫ್. ಅಲ್ಲಿ ಹೇಳುವಂತದ್ದು ನಾನೇ ಮಾರ್ಗವು, ನಾನೇ ಸತ್ಯವು, ನಾನೇ ಜೀವವು ಅಂತ ಹೇಳ್ಬೇಕಾದ್ರೆ, ಇದರ ಕುರಿತಾಗಿ ಧ್ಯಾನ ಮಾಡಬೇಕಾದ್ರೆ 14ನೇ ಅಧ್ಯಾಯ 1ನೇ ವಚನದಿಂದ ನಾವು ನೋಡಿಕೊಳ್ಳಬೇಕಾಗ್ತದೆ. 1ನೇ ವಚನ ಮತ್ತು 27ನೇ ವಚನ ನೀವು ಓದಿ ನೋಡುವುದಾದ್ರೆ, 2 ಸಾರಿ ಯೇಸು ಕ್ರಿಸ್ತನು ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ. ಅಲ್ಲಿ 2 ಸಾರಿ ಅದೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ. ಶಿಷ್ಯರಿಗೆ ಯಾಕೆ ಆ ರೀತಿಯಾಗಿ ಯೇಸು ಕ್ರಿಸ್ತನು ಹೇಳ್ತಾನೆ ಎಂಬ ಕಾರಣ ನೋಡುವುದಾದ್ರೆ, ಅಲ್ಲಿ ಶಿಷ್ಯರು ಬಹಳ ಕಳವಳಗೊಂಡಿದ್ರು. ಯಾಕೆ ಕಳವಳಗೊಂಡಿದ್ರು ಅಂತ ನೋಡುವುದಾದ್ರೆ, ಯೇಸು ಕ್ರಿಸ್ತನು ಅವರೊಂದಿಗೆ 3.5 ವರ್ಷ ಜೀವಿಸಿದಾತನಾಗಿದ್ದನು. ಅವರಿಗೆ ರಬ್ಬಿಯಾಗಿದ್ದನು, ಅವರೊಂದಿಗೆ ಇರುವಂತಹ ತಂದೆಯಾಗಿದ್ದನು, ಅವರೊಂದಿಗೆ ಇರುವಂತಹ ಸ್ನೇಹಿತನಾಗಿದ್ದನು, ಅವರೊಂದಿಗೆ ನಡೆಯುವಂತಹ ದೇವರಾಗಿದ್ದನು. ಎಲ್ಲವೂ ಆಗಿರುವಂತಹ ಯೇಸು ಕ್ರಿಸ್ತನು ಅವರಿಗೆ ಒಂದು ಮಾತನ್ನು ಹೇಳ್ತಾ ಇದ್ದಾನೆ. ಅದೇ ಯೋಹಾನ 13:33ನೇ ವಚನ ನೋಡಿ. ಯೋಹಾನ 13:33ನೇ ವಚನ. ಇನ್ನು ಸ್ವಲ್ಪ ಕಾಲವೇ ನಿಮ್ಮ ಸಂಗಡ ಇರುತ್ತೇನೆ, ನನ್ನನ್ನು ಹುಡುಕುವಿರಿ, ಆದರೆ ನಾನು ಹೋಗುವಲ್ಲಿಗೆ ನೀವು ಬರಲಾರಿರಿ ಎಂದು ನಾನು ಯೆಹೂದ್ಯರಿಗೆ ಹೇಳಿದಂತೆ ಈಗ ನಿಮಗೂ ಹೇಳುತ್ತೇನೆ. ಇಲ್ಲಿ ಈ ಒಂದು ಮಾತುಗಳ ಕೇಳಿದ ಮೇಲೆ ಶಿಷ್ಯರಿಗೆ ಅಲ್ಲಿ ಕಳವಳ ಆಗ್ತಾ ಇರೋದು. ಎಲ್ಲಿ ಹೋಗ್ತಾರೆ ಏಸಪ್ಪ? ಯಾವ ಜಾಗಕ್ಕೆ ಹೋಗ್ತಾರೆ? ಎಲ್ಲಿ ಹೋಗ್ತಾರೆ? ಯಾವಾಗ ಹೋಗ್ತಾರೆ? ಎಲ್ಲ ಒಂದು ಪ್ರಶ್ನೆಗಳು ಬರಬೇಕಾದ್ರೆ ಯೇಸು ಕ್ರಿಸ್ತನು ಅವ್ರು ಹೇಳ್ತಾ ಇರುವಂತದ್ದು ಕಳವಳಗೊಳ್ಳಬೇಡಿ. ಆ ಒಂದು ವಚನದಲ್ಲಿ ಅಧ್ಯಾಯ 1ರಿಂದ 5ನೇ ವಚನದಲ್ಲಿ ನೀವು ಓದಿ ನೋಡುವುದಾದ್ರೆ, ಅಲ್ಲಿ ಯೇಸು ಕ್ರಿಸ್ತನು ಹೇಳ್ತಾನೆ, ನಾನು ಹೋಗ್ತೇನೆ, ನಿಮಗೇನನ್ನ ಸಿದ್ಧ ಮಾಡ್ತೇನೆ, ಬಿಡಾರಗಳನ್ನ ಸಿದ್ಧ ಮಾಡ್ತೇನೆ, ನಾನು ಹೋಗಿ ನಿಮ್ಮನ್ನ ಬಂದು ನಿಮ್ಮನ್ನ ಕರ್ಕೊಂಡು ಹೋಗ್ತೇನೆ, ನಾನು ಇರೋ ಕಡೆ ನೀವು ಸಹ ಇರಬೇಕು ಅಂತ ಹೇಳಿದ ಮೇಲೆ 4ನೇ ವಚನ ನೋಡಿ. ಆ ಒಂದು ವೇದಭಾಗ ತೆಗೆದುಕೊಳ್ಳಿ, ಅದರಲ್ಲಿ ನಾವು ಧ್ಯಾನ ಮಾಡುದು. ಆ 4ನೇ ಅಧ್ಯಾಯದಲ್ಲಿ 4ನೇ ವಚನ ನೋಡಿ. ಮತ್ತು ನಾನು ಹೋಗುವ ಸ್ಥಳದ ಮಾರ್ಗವು ನಿಮಗೆ ತಿಳಿದದೇ ಅಂದನು. ನಾನು ಹೋಗ್ತೀನಿ, ನಾನು ಹೋಗೋ ಮಾರ್ಗ ನಿಮ್ಗೆ ಗೊತ್ತು ಅಂತ ಹೇಳಿದ್ರು. ಆಗ ತೋಮ ಹೇಳ್ತಾನೆ, 5ನೇ ವಚನ ನೋಡಿ. ತೋಮನು ಆತನನ್ನು, ಸ್ವಾಮಿ ನೀನು ಎಲ್ಲಿಗೆ ಹೋಗುತ್ತೀಯೋ ನಮಗೆ ತಿಳಿಯದು, ಮಾರ್ಗವು ಹೇಗೆ ತಿಳಿದಿತ್ತು ಅಂತ ಕೇಳ್ತಾನೆ. ಕರೆಕ್ಟಾಗಿ ತೋಮ ಕೇಳ್ತಾನೆ. ಎಲ್ಲಿ ಹೋಗ್ತಾ ಇದ್ದಾರೆ ಅಂತ ಏಸಪ್ಪ ಇವ್ರಿಗೆ ಗೊತ್ತಿಲ್ಲ. 12 ಜನ ಶಿಷ್ಯರಿದ್ದಾರೆ, ಎಲ್ಲಿ ಹೋಗ್ತಾ ಇರ್ತಾರೆ ಗೊತ್ತಿಲ್ಲ, ಮಾರ್ಗ ನಿಮ್ಗೆ ಗೊತ್ತು ಅಂತ ಏಸಪ್ಪ ಹೇಳ್ಬೇಕಾದ್ರೆ ಅಲ್ಲಿ ಹೇಳ್ತಾನೆ ತೋಮ, ನಮ್ಗೇನ್ ಮಾರ್ಗ ಗೊತ್ತಾಗುತ್ತೆ ಸ್ವಾಮಿ. ಆವಾಗ ಯೇಸು ಕ್ರಿಸ್ತನು ಹೇಳ್ತಾನೆ, ನಾನೇ ಮಾರ್ಗವು ಸತ್ಯವು ಜೀವವೂ ಆಗಿದ್ದೇನೆ, ನನ್ನ ಮೂಲಕವಾಗಿ ಹೊರತು ಯಾರೂ ತಂದೆಯ ಬಳಿಗೆ ಬರುವುದಿಲ್ಲ. ನೋಡಿ ಪ್ರಿಯರೇ, ಮನುಷ್ಯನು ಪಾಪದಲ್ಲಿ ಬಿದ್ದ ನಂತರ ಯೇಸು ದೇವರು ತನ್ನ ಸ್ವಾರೂಪ್ಯದಲ್ಲಿ ಮಾಡುವಂತಹ ಮನುಷ್ಯರನ್ನ ತಿರುಗಿ ನನ್ನ ಬಳಿಯೇ ಕರ್ಕೊಳ್ಬೇಕೆಂದು ಅಲ್ವಾ? ಯಾವ ತಂದೆಗಾಗ್ಲಿ ತಾಯಿಗಾಗ್ಲಿ ಹುಟ್ಟಿಸೋರು ಯಾರೇ ಆಗಿರ್ಲಿ, ಅವ್ರಿಗೇನಿಸುತ್ತೆ, ಮಕ್ಕಳು ನಮ್ಮ ಹತ್ರ ಬರ್ಬೇಕು ಅಲ್ವಾ? ಸ್ವಲ್ಪ ವ್ಯವಸ್ಥೆ ಮಾಡಿ, ಅದು ಒಂದು ಪೇರೆಂಟಿಯಲ್ ಜೆಲಸಿ ಅಂತ ನಾವು ಹೇಳ್ಬೋದು. ಒಂದು ತಾಯಿಗಳ ಒಂದು ಹೊಟ್ಟೆ ಕಿಚ್ಚು ಅಂತ ಹೇಳ್ಬೋದು. ಯಾರಾದ್ರೂ ಸರಿ ತಾಯಿಗಳನ್ನ ಬಿಟ್ಟು ಬೇರೆ ಅವ್ರನ್ನ ಅವ್ರು ಅತಿಯಾಗಿ ಪ್ರೀತಿ ಮಾಡಿದ್ರೆ, ಅತಿಯಾಗಿ ಅವ್ರ ಹತ್ರ ಹೋದ್ರೆ ನಮ್ಗೊಂಥರ ಅನ್ಸುತ್ತಲ್ವಾ? ಅನ್ಸ್ತಾ ಇಲ್ವಾ? ನಿಜ ತಾನೇ? ಅಲೋ, ನಿಜ ಒಂಥರ ಅನ್ಸುತ್ತೆ ನಮ್ಗೆ. ನನ್ ಮಗ ನನ್ ಮಗಳು ಅವ್ರನ್ನ ಹೋಗಿ ಅಪ್ಪ ಅಮ್ಮ ಅನ್ನೋದು ಅಥವಾ ಅವ್ರ ಹತ್ರ ತುಂಬಾ ಪ್ರೀತಿಯಾಗಿರೋದು ನಮ್ಮನ್ನ ಒಂಥರ ನೆಗ್ಲೆಕ್ಟ್ ಮಾಡಿದ್ರೆ ನಮ್ಗೆ ಎಷ್ಟು ನೋವಾಗುತ್ತಲ್ವಾ? ಹಂಗೇನೆ ದೇವರಲ್ಲಿ ತಾನೇ ಸೃಷ್ಟಿ ಮಾಡಿದ ಸೃಷ್ಟಿಗಳು ತನ್ನ ಸ್ವಾರೂಪ್ಯದಲ್ಲಿ ಮಾಡಿದಂತ ಮನುಷ್ಯರು ಬಿದ್ದು ಹೋದಾಗ ಅವನ್ನ ತಿರುಗಿ ತನ್ನ ಬಳಿ ಕರ್ಕೊಳ್ಬೇಕೆಂದೇ ಅನೇಕ ಮಾರ್ಗಗಳನ್ನು ಮಾಡಿದ್ದಾನೆ. ಅಲೆ ಒಡಂಬಡಿಕೆಯಲ್ಲಿ ಒಳಗುದಾದ್ರೆ ತನ್ನ ಒಂದು ನಾಯಕರ ಮೂಲಕವಾಗಿ, ಪ್ರವಾದಿಗಳ ಮೂಲಕವಾಗಿ, ನ್ಯಾಯ ಪ್ರಮಾದದ ಮೂಲಕವಾಗಿ, ನ್ಯಾಯ ಪ್ರಮಾದದ ಮೂಲಕವಾಗಿ ಏನೆಲ್ಲಾ ಮಾರ್ಗವನ್ನು ದೇವರು ಮಾಡಿದ್ರು. ಈ ಮಾರ್ಗದ ಮೂಲಕವಾಗೂ ಇಸ್ರೇಲ್ ಜನ ನನ್ನಲ್ಲಿ ಬರಲಿ, ಅವರ ಮೂಲಕವಾಗಿ ಈ ಲೋಕವನ್ನು ಸಂಧಿಸೋಣ ಎಂದು. ಆದ್ರೆ ಅವರು ಅದರಲ್ಲಿ ಸೋತು ಹೋದ್ರು. ಯಾವ ಮಾರ್ಗದಲ್ಲೂ ಅವರು ಬರಕ್ಕಾಗಲಿಲ್ಲ. ಆದ್ದರಿಂದಲೇ ದೇವರೇ ಯೇಸು ಕ್ರಿಸ್ತನಾಗಿ ಲೋಕಕ್ಕೆ ಬಂದಾಗ ಆತನ ಏನ್ ಮಾಡ, ನಾನು ಒಂದ್ ಮಾರ್ಗ ತೋರಿಸ್ತೀನಿ ಅಂತ ಹೇಳಿದ. ನಾನೇ ಮಾರ್ಗ ಅಂತ ಯಾಕೆ ಹೇಳಿ, ಹಳೆ ಒಡಂಬಡಿಕೆಯಲ್ಲಿ ಲೋಕದಿಂದ ಎಲ್ಲಾ ಜನಗಳು ಮಾರ್ಗಗಳನ್ನ ತೋರಿಸ್ತಾ ಇದ್ರು. ಆದ್ರೆ ಯಾವ ಮಾರ್ಗವೂ ಪರ್ಫೆಕ್ಟ್ ಆಗಿರ್ಲಿಲ್ಲ. ಹಲ್ಲೆಲೂಯಾ. ಎಲ್ಲವೂ ಅಪೂರ್ಣವಾಗಿತ್ತು ಪ್ರಿಯೆ. ಯಾವ ಮಾರ್ಗದಲ್ಲಿ ಸಹ ಬಂದ್ರು, ಯಾವ ಮಾರ್ಗದ ನಡುವೆ ಹೋದ್ರು ಸಹ ಅವರು ತಂದೆ ದೇವರ ಬಳಿಗೆ ಹೋಗಕ್ಕಾಗ್ತಾ ಇಲ್ಲ. They could
ಅಟೈನ್ ದ ಎಟರ್ನಲ್ ಲೈಫ್ ಆರ್ ಹೆವೆನ್. ಆ ಪರಲೋಕವನ್ನ ಸೇರಲಿಕ್ಕೆ ಅವ್ರು ಆಗೋದಿಲ್ಲ ಅಂತಾನೆ ತಂದೆ ದೇವರಲ್ಲಿ ತಾನೇ ಈ ಲೋಕಕ್ಕೆ ಮನುಷ್ಯನಾಗಿ ಬಂದಾಗ ಯೇಸು ಎಂಬ ಹೆಸರಿನಲ್ಲಿ ಅಲ್ಲಿ ಆತ ಹೇಳ್ತಾ ಇದ್ದಾನೆ, ನಾನೇ ಮಾರ್ಗವು. ನಾವು ಅಷ್ಟೇ ಪ್ರಿಯ, ಬರೀ ಪರಲೋಕಕ್ಕೆ ಹೋಗಿ ಮಾತ್ರ ಆತನು ಮಾರ್ಗವಾಗಿದ್ದಾನೆ ಅಂತ ಅನ್ಕೋಬಾರ್ದು. ಅನೇಕ ಸಾರಿ ವಾಕ್ಯ ಓದಬೇಕಾದ್ರೆ ನಾನೇ ಮಾರ್ಗವು ಅಂದಾಗ ನಾವು ಏಸಪ್ಪತ್ತ ಬಂದ್ಬಿಟ್ಟಿದ್ದೀನಿ, ಆತನೇ ಮಾರ್ಗ ಪರಲೋಕಕ್ಕೆ ಹೋಗಕ್ಕೆ ಬಂದಿಲ್ಲ ತಾನೆ ಅಂತಾನೆ ನಾವು. ಆದರೆ ದೇವ ವಾಕ್ಯದಲ್ಲಿ ನೋಡುವುದಾದ್ರೆ ಯೇಸು ಕ್ರಿಸ್ತನ ಮಾರ್ಗ ಅಂತ ಹೇಳ್ಬೇಕಾದ್ರೆ ತಂದೆ ಬಳಿಗೆ ಹೋಗುವುದಕ್ಕೆ ಎಲ್ಲದಕ್ಕೂ ನಾವು ತಂದೆ ಬಳಿಗೆ ಹೋಗ್ಬೇಕಾದ್ರೆ ಏನ್ ಕಷ್ಟ ಹೋಗ್ತೀವಿ, ಪ್ರಾರ್ಥನೆ ಮಾಡಕ್ ಹೋಗ್ತೀವಲ್ವ, ಪ್ರಾರ್ಥನೆ ಮಾಡ್ತೀವಲ್ಲ ತಂದೆ ಹತ್ರ. ಅದೇ ತಾಯಿ ನಾವು ಸ್ತೋತ್ರ ಮಾಡ್ತೀವಿ, ಆತನಿಗೆ ಕೃತಜ್ಞತೆ ಸಲ್ಲಿಸ್ತೀವಿ, ಏನೆಲ್ಲ ಬೇಕು ಅಂತ ಕೇಳ್ತೀವಿ, ಪ್ರಾಮಿಸ್ಗಳನ್ನ ಕೇಳ್ತೀವಿ, ಅದರ ವಾಗ್ದಾನಗಳನ್ನ ಕೇಳ್ತೀವಿ, ಏನೆಲ್ಲ ಕೇಳ್ತೀವೋ ಅದೆಲ್ಲವೂ ಸಹ ಯೇಸು ಕ್ರಿಸ್ತನ ಮೂಲಕವಾಗೇ ಮಾಡಬೇಕು. ಅದಕ್ಕಾಗಿ ಯೋಹಾನ 16:23 ವಚನ ಯಾರಾದ್ರೂ ಬೇಕು, ಯೋಹಾನ 16:23 ಅದು ಹೇಳ್ತದದು. ಈ ವಚನ ಮತ್ತೊಬ್ಬಾರ್ದು ಬಾಯಾಟಾಗಿರ್ಬೇಕು. ಆ ದಿನಗಳಲ್ಲಿ ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, 16:23 ನಿಜ ನಿಜವಾಗಿ ಹೇಳುತ್ತೇನೆ, ನೀವು ತಂದೆಯನ್ನು ಏನಾದರೂ ಬೇಡಿಕೊಂಡ್ರೆ ಅದನ್ನು ಆತನು ನನ್ನ ಹೆಸರಿನ ಮೇಲೆ ನಿಮಗೆ ಕೊಡುವನು. ನನ್ನ ಹೆಸರಿನ ಮೇಲೆ ನಿಮಗೆ ಕೊಡುವನು. ಅದಕ್ಕೆ ನಾವು ಅಲ್ವಾ ಕೊನೆಯಲ್ಲಿ ನಾವು ಪ್ರಾರ್ಥನೆ ಮಾಡೋದು ಏನಂತೀವಿ, ಯಾರ ಹೆಸರು ನಾವು ಪ್ರಾರ್ಥನೆ ಮಾಡೋದ್ವಿ? ಕೆಲವು ನಾವು ನೋಡಿದೀವಿ ತಂದೆ ಮಗ ಪರಿಶುದ್ಧಾತ್ಮ ಹೆಸರು ಅಂತ. ಯಾಕಂದ್ರೆ ಕನ್ಫ್ಯೂಸ್ ಆಗಿದ್ದಾರೆ, ಹೇಳ್ತಾ ಇರ್ತಾರೆ ಯೇಸು ಕ್ರಿಸ್ತನ ನಾಮ ಅಂತಾನೆ, ಅದೇ ಯಾರು ಹೇಳ್ಕೊಂಡ್ಬಿಟ್ಟಿರ್ತಾರೋ ಅದೇ ಹೇಳ್ತಾರೆ ನಮಗೆ ಹೋಗ್ಬಿಟ್ಟೆ ಸರ್. ತಂದೆ ಇದ್ರೆ ಏಸಪ್ಪ ಇಲ್ಲ, ಮಗ ಇಲ್ಲ ಅಂದ ತಕ್ಷಣ ತಂದೆ ಮಗ ಪರಿಶುದ್ಧಾತ್ಮ ಹೆಸರು ಬೇಡ್ತೀವಿ. ನಾವು ಸ್ಟಾರ್ಟ್ ಮಾಡ್ಬೇಕು. ಯೇಸುವಿನ ಹೆಸರಿನಲ್ಲೇ ನಾವೆಲ್ಲವರ ಕೇಳುವವರಾಗಿ ಎಲ್ಲವನ್ನ ಹೊಂದಿಕೊಳ್ಳೋಕಾಗೋದು ತಂದೆ ಬಳಿಯಿಂದ. ಏಸಪ್ಪನ ನಾಮ ಇದ್ರೆ, ಏಸಪ್ಪನ ಮಾರ್ಗ ಇದ್ರೆ ಯಾವ ಒಂದು ಮಾರ್ಗ ಇಲ್ಲ. ಈಸ್ ದ ವೇ, ಆತನೇ ಮಾರ್ಗ. ಮಾರ್ಗ ತೋರಿಸ್ತಾ ಇಲ್ಲ ಆತ, ಆತನೇ ಮಾರ್ಗ. ಆತನಲ್ಲಿಯೇ ನಾವು ಇದ್ದುಕೊಂಡು ಮುಂದೆ ಹೋಗಲು ಸಾಧ್ಯ. ಯಾಕಂದ್ರೆ ಆತನೇ ನಮ್ಮ ಒಂದು ರೋಡ್ ಪಾತ್ ಆಗಿದ್ದಾನೆ, ಆತನೇ ನಮ್ಮ ಒಂದು ರಸ್ತೆ ಅಥವಾ ಏನಂತೀರ ಒಂದು ಮಾರ್ಗವಾಗಿದ್ದಾನೆ, ಹಾದಿಯಾಗಿದ್ದಾನೆ. ಅದರಲ್ಲೇ ನಾವು ಹೋಗ್ಬೇಕು. ನಾವಾಗ್ಲಿ ಮನುಷ್ಯ ಈ ಲೋಕದಲ್ಲಿ ಯಾರೇ ಆಗ್ಲಿ ಆಗಲ್ಲ ಅಂದ್ರೆ ಅದು ದೇವರೊಪ್ಪಲ್ಲ. ನಾನ್ ಮಾಡ್ಕೋತೀನಿ ಬೇರೆ ಮಾರ್ಗ ಅಂದ್ರೆ ದೇವರೊಪ್ಪಲ್ಲ, ದೇವರ ಅಪ್ರೂವ್ ಮಾಡ್ತಾ ಇಲ್ಲ. ದೇವ್ರು ಹೇಳೋದು ಯೇಸು ಎಂಬ ನಾಮ ಕೊಟ್ಟಿದ್ದೀನಿ, ಆತನೇ ಮಾರ್ಗ, ನಾನೇ ಮಾರ್ಗ. ಆ ಮಾರ್ಗದಲ್ಲೇ ನಾವು ಬರಬೇಕು. ಎರಡನೇದಾಗಿ ಅದೇ ಒಂದು ಮಾರ್ಗ ನನಗೆ ನೋಡುವುದಾದ್ರೆ ಆದಿ ಸಭೆಯಲ್ಲಿ ಅಥವಾ ಯಾವಾಗ ಯೇಸು ಕ್ರಿಸ್ತನ ಜನರಿಗೆ ನಂಬ್ಕೊಂಡು ಬಂದ್ರು, ಆಗ ಮೊಟ್ಟ ಮೊದಲನೇದಾಗಿ ಯೇಸು ಕ್ರಿಸ್ತನಲ್ಲಿ ನಂಬುವಂತ ಮಕ್ಕಳಿಗೆ ಆ ನಂಬಿಕೆಗೆ ಒಂದು ಹೆಸರಿತ್ತು, ಯಾವ್ದು ಗೊತ್ತಾ? ಮಾರ್ಗ. ಅಪೊಸ್ತಲರ ಕೃತ್ಯ 9:1-2 ನೋಡಿ. ಸೌಲನು ಇನ್ನು ಕರ್ತನ ಶಿಷ್ಯರ ಮೇಲೆ ರೌದ್ರನಾಗಿದ್ದು ಬೆದರಿಕೆ ಮಾತುಗಳನ್ನಾಡುತ್ತಾ ಅವರನ್ನು ಸಂಹರಿಸಬೇಕೆಂದು ಆಸೆ ಪಡುತ್ತಾ ಮಹಾಯಾಜಕನ ಬಳಿಗೆ ಹೋಗಿ ಆ ಮಾರ್ಗವನ್ನು ಹಿಡಿದವರು ಯಾರಾದರೂ ಸಿಕ್ಕಿದರು. ಯಾವ ಮಾರ್ಗವನ್ನ? ಯೇಸು ಮಾರ್ಗವನ್ನ. ನೋಡೋಕೆ ನಮ್ಮನ್ನ ಕಲಿಬೇಕು, ಹಂಗೆ ಅಲ್ವಾ? ವಿ ಆರ್ ದ ಪೀಪಲ್ ಹೂ ಫಾಲೋ ದ ವೇ. ದಟ್ಸ್ ದ ವೇ, ಜೀಸಸ್ ವೇ. ಕೇಳಿದ್ರೆ ಎಲ್ಲಾದ್ರೂ ನೀವು ಜೀಸಸ್ ವೇ ಚರ್ಚ್ ಅಥವಾ ವೇ ಆಫ್ ಜೀಸಸ್ ಚರ್ಚ್ ಅಂತ ಕೇಳಿದಿರಾ? ಯೇಸು ಕ್ರಿಸ್ತನೇ ಮಾರ್ಗವಾಗಿದ್ದಾನೆ. ಆ ಮಾರ್ಗದಲ್ಲಿ ನಾವು ಅಂದ್ರೆ ದೇವರ ಹತ್ರ ಎಲ್ಲವನ್ನ ಹೊಂದಿಕೊಳ್ಳಲು ಸಾಧ್ಯ, ಆತನನ್ನೇ ನಾವು ಹಿಂಬಾಲಿಸಿ ಹೋಗಲು ಸಾಧ್ಯ, ದೇವರನ್ನು ನಾವು ಸಂಧಿಸಲು ಸಾಧ್ಯ, ದೇವರಿಗೆ ಮಾತನಾಡಲು ಸಾಧ್ಯ, ಪರಲೋಕಕ್ಕೆ ಹೋಗಲು ಸಾಧ್ಯ. ಎರಡನೇದಾಗಿ ಆ ಒಂದು ವಚನದಲ್ಲಿದೆ, ನಾನೇ ಸತ್ಯವು. ಈಸ್ ನಾಟ್ ದ ವರ್ಷನ್ ಆಫ್ ಟ್ರೂತ್, ಈ ಹಿಮ್ಸೆಲ್ಫ್ ಇಸ್ ದ ಟ್ರೂತ್. ಆತನ ಒಂದು ಸತ್ಯದ ಒಂದು ವರ್ಷನ್ ಆಗಿಲ್ಲ ಆತನು, ಆತನೇ ಸತ್ಯವಾಗಿದ್ದಾನೆ. ಆತನೇ ಸತ್ಯವಾಗಿದ್ದಾನೆ ಅಂತ ನಾವು ಹೇಳ್ಬೇಕಾದ್ರೆ ಈ ಲೋಕದಲ್ಲಿ ನಾವು ಯಾರು ಮಾತನಾದ್ರೂ ಬೇಗ ಸಂದೇಹಿಸಬಹುದು ಅಥವಾ ಡೌಟ್ ಪಡಬಹುದು. ಆದ್ರೆ ಏಸಪ್ಪನ ಮಾತು ನಾವು ಡೌಟ್ ಪಡೋದೇ ಬೇಡ. ಕೇಳಿ, ಆತನೇ ಸತ್ಯ, ಸತ್ಯವಾಗಿ ನುಡಿಯುವ ಆತನು, ಸತ್ಯವಾಗಿರುವ ಆತನು, ಸತ್ಯದ ಉಪದೇಶವನ್ನು ಕೊಡುವ ಆತನು, ಆತನೇ ನಮಗೆ ಸತ್ಯವಾಗಿದ್ದಾನೆ. ಆದ್ದರಿಂದಲೇ ಆತ ನಮ್ಗೆ ಹೇಳುವಂತ ಎಲ್ಲಾ ಮಾತುಗಳನ್ನೇ ಮಾಡಬಹುದು ಧೈರ್ಯವಾಗಿ, ವಿತ್ ಕಾನ್ಫಿಡೆನ್ಸ್ ವಿ ಬಿಲೀವ್. ಅದಕ್ಕೋಸ್ಕರ ನಂಬಿಕೆ ಇದೆ ಇರಬಾರ್ದು ಅಂತ ಯಾವಾಗೂ ನಾನು ಹೇಳುದು. ಆತನು ಸತ್ಯವಾಗಿದ್ದಾನೆ, ವಾಕ್ಯ ನುಡಿದಿದ್ದಾನೆ, ಆತ ನಮ್ಮ ಜೀವನದಲ್ಲಿ ಮಾಡೇ ಮಾಡ್ತಾನೆ. ಪಿಲಾತನಿಗೆ ಯೇಸು ಕ್ರಿಸ್ತನು ಹೇಳ್ತಾನಲ್ಲಿ ಯೋಹಾನ 18:37
ಅದಕ್ಕೆ ಪಿಲಾತನು, ಹಾಗಾದರೆ ನೀನು ಅರಸನೋ? ಹೌದಲ್ಲವೇ ಅಂದನು. ಯೇಸು ಅವನಿಗೆ, ನನ್ನನ್ನು ಅರಸನೆಂದು ನೀನೇ ಹೇಳಿದ್ದಿ. ನಾನು ಸತ್ಯದ ವಿಷಯದಲ್ಲಿ ಸಾಕ್ಷಿ ಹೇಳುವುದಕ್ಕೋಸ್ಕರ ಹುಟ್ಟಿದವನು, ಅದಕ್ಕೋಸ್ಕರವೇ ಈ ಲೋಕಕ್ಕೆ ಬಂದಿದ್ದೇನೆ. ಸತ್ಯಪರರೆಲ್ಲರೂ ನನ್ನ ಮಾತಿಗೆ ಕಿವಿಗೊಡುತ್ತಾರೆ ಎಂದು ಉತ್ತರ ಕೊಟ್ಟನು. ಅದಕ್ಕೋಸ್ಕರ ಪ್ರಿಯರೇ, ವಿಶ್ವಾಸಿಗಳಾದ ನಮಗೆ ಸುಳ್ಳೆನ್ನೋದು ಇರಬಾರದು. ನಾವು ಸುಳ್ಳನ್ನ ಹೇಳ್ತೇವೆ, ಸುಳ್ಳನ್ನ ಮಾತಾಡ್ತೇವೆ ಅಂದ್ರೆ ನಮ್ಮ ತಂದೆ ಯಾರಾಗಿರ್ತಾನೆ? ಹಲೋ, He is the father of life. ಬಾಯ್ ತೆಗೆದ್ರೆ ಸುಳ್ಳು, ಬಾಯ್ ತೆಗೆದ್ರೆ ಸುಳ್ಳು ವಿಶ್ವಾಸಿ ಮಾಡಬಾರ್ದು. ನಮ್ಮಲ್ಲಿ ಸತ್ಯವಾದಂತ ಯೇಸು ಕ್ರಿಸ್ತನು ಇಲ್ಲ. ನಾವು ಸತ್ಯವನ್ನ ಅನುಸರಿಸಿ ನಡೆಯುವಂತವ್ರು. ಯೇಸುವನ್ನ ಅನುಸರಿಸಿ ನಡ್ತೇವೆ ಅಂದ್ರೆ ಇಟ್ಸ್ ಒನ್ ಮೋರ್ ನೇಮ್ ಆಫ್ ಜೀಸಸ್ ಇಸ್ ಟ್ರೂತ್ ಅಲ್ವಾ? ಸತ್ಯವೇ ಆತನೇ ಆಗಿದ್ದಾನ, ಆತನನ್ನೇ ನಾವು ಹಿಂಬಾಲಿಸ್ತೇವೆ ಅಂದ್ರೆ ನಮ್ಮಲ್ಲಿ ಸತ್ಯ ಇರಬೇಕು ಪ್ರಿಯೆ. ಬಾಯಿ ತೆಗೆದಕ್ಕೆಲ್ಲ ನಾವು ಏನ್ ಮಾಡಬಾರ್ದು? ಸುಳ್ಳು ಹೇಳ್ತಾ ಇರಬಾರ್ದು. ಅರ್ಥ ಆಗುತ್ತಲ್ಲ? ಯಾಕಂದ್ರೆ ನಾವು ಹಿಂಬಾಲಿಸುವಂತ, ಅನುಸರಿಸುವಂತ, ಸೇವೆ ಮಾಡುವಂತ, ಆರಾಧಿಸುವಂತ ದೇವರು ಸತ್ಯವಾಗಿದ್ದಾನೆ. ಅಲ್ಲಿ ಮೂರನೇದಾಗಿ ನೋಡುತ್ತೇವೆ, ಏನಂತೆ? ಆತನೇ ಜೀವವಾಗಿದ್ದಾನೆ. ಈಸ್ ನಾಟ್ ಎ ವರ್ಷನ್ ಆಫ್ ಲಿವಿಂಗ್, ಅಂದ್ರೆ ನಾವು ಜೀವಿಸತಕ್ಕಂತ ಒಂದು ವರ್ಷನ್ ಅಲ್ಲ. ಆತನೇ ಜೀವವಾಗಿದ್ದಾನೆ. ಆತನೇ ಜೀವವಾಗಿದ್ದಾನೆ. ನಮ್ಮಲ್ಲಿ ಜೀವ ಇಲ್ಲ ಅಂದುಕೊಳ್ಳುವಂತ ಅನೇಕ ಸಂದರ್ಭಗಳಲ್ಲಿ ನಾವು ಈ ವಾಕ್ಯವನ್ನ ದೇವರಲ್ಲಿ ಅರಿಕೆ ಮಾಡಬೇಕು. ಹಲ್ಲೆಲೂಯಾ. ಅನೇಕ ಸಾರಿ ನಾವು ಸತ್ತಂತವರಾಗಿರ್ತೇವಲ್ಲ ಪ್ರಿಯರೇ, ಆತ್ಮಿಕವಾಗಿ ಸತ್ತೋಗಿರ್ತೇವೆ, ಶಾರೀರಿಕವಾಗಿ ಸತ್ತೋಗಿರ್ತೇವೆ, ಮಾನಸಿಕವಾಗಿ ಸತ್ತೋಗಿರ್ತೇವೆ. ಯಾಕಂದ್ರೆ ಆ ರೀತಿಯಾದ ಒಂದು ಕಷ್ಟಗಳು, ಆ ರೀತಿಯ ಒಂದು ಪರಿಸ್ಥಿತಿಗಳು, ಆ ರೀತಿಯ ಒಂದು ಹೋರಾಟಗಳು ನಮ್ಮ ಜೀವಿತದಲ್ಲಿ ಇರಬೇಕಾದ್ರೆ ನಾವು ಈ ವಾಕ್ಯ ಹೇಳಬೇಕು, ಆತನೇ ಜೀವವಾಗಿದ್ದಾನೆ. ಅಂದರೆ ನನ್ನಲ್ಲಿ ಜೀವಿಸುವ ಆತನು ನನಗೆ ಜೀವ ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ನಾವೆಂತಹ ಒಂದು ಸತ್ತಂತ ಜೀವಿತದಲ್ಲಿದ್ರು, ಸತ್ತಂತ ಪರಿಸ್ಥಿತಿ ಇದ್ರು ನಮ್ಮನ್ನು ಜೀವನ ಮಾಡ್ತಾನೆ ಪ್ರಿಯ. ಆತನೇ ಜೀವವಾಗಿದ್ದಾನೆ. ಆತನೇ ಜೀವವಾಗಿದ್ದಾನೆ. ಆ ಒಂದು ಧೈರ್ಯ ನಮಗೆ ಏನ್ ಕೊಡ್ತದಂದ್ರೆ, ನನ್ನನ್ನ ಏಸಪ್ಪ ನಡೆಸ್ಕೊಂಡು ಹೋಗ್ಬಿಡ್ತಾನೆ. ಬರ್ತಾ ಇಲ್ವಾ? ನನಗೆ ಜೀವ ಕೊಟ್ಟು ದೇವರು ತಿರುಗಿ ನಿಲ್ಲಿಸ್ಬಿಡ್ತಾನೆ. ಸತ್ತಂತ ಎಲುಬುಗಳಿಗೆ ಏನ್ ಕೊಟ್ಟಂತೆ? ಯಾರಾದ್ರೂ ಕೇಳಿದೆ? ಹಿಸ್ಟ್ರಿ ಕೇಳಿದೆ? ಸತ್ತಂತ ಎಲುಬಿಗೆ ಜೀವ ಕೊಟ್ಟಿದ್ದು ನನ್ನ ಏಸಪ್ಪ ಹೋಗಿ ಅಲ್ವಾ? ಚೂರುಪಾರು ಜೀವ ಇದ್ದ ಜೀವ ಕೊಟ್ಟಿರ್ಬೋದು. ಸತ್ತು ನಾನು ಕೇಳಿದ್ವಲ್ಲ ವಾಕ್ಯನ, 4 ದಿನ ಆಗೋದ್ಮೇಲೆ ಕೊಳ್ತಂತ ಆ ಒಂದು ಶರೀರಕ್ಕೆ ಜೀವ ಕೊಟ್ಟಿದ್ದು ನಾನು ಏಸಪ್ಪ. ಹಲ್ಲೆಲೂಯಾ. ಯಾಕಂದ್ರೆ ಆತನೇ ಜೀವವಾಗಿದ್ದಾನೆ. ಆತನೇ ಈ ಲೋಕಕ್ಕೆ ಜೀವವು ಬೆಳಕು ಆಗಿದ್ದಾನೆ. ನಾವು ಜೀವಿಸಬೇಕಂದ್ರೆ ಯೇಸು ಕ್ರಿಸ್ತನನ್ನೇ ಹಿಂಬಾಲಿಸಬೇಕು, ಯೇಸು ಕ್ರಿಸ್ತನನ್ನೇ ಹೊಂದಿಕೊಂಡಿರಬೇಕು. ಯಾಕಂದ್ರೆ ಆತನ ಜೀವ ಹೇಗಿದೆ ಗೊತ್ತಾ? ಹೇಗಿದೆ? ಹೌ ಈಸ್ ಹಿಸ್ ಲೈಫ್? ಆತನ ಜೀವನ ನಾವು ಡಿಸ್ಕ್ರೈಬ್ ಮಾಡಬೇಕು, ಆತನ ಜೀವನ ವಿವರಿಸಬೇಕಂದ್ರೆ 2 ಪದ ಇದೆ. ಯಾವ್ದೇಳಿ? ಆತನ ಜೀವ ಅಬಂಡೆಂಟ್ ಅಂದ್ರೆ ಸಮೃದ್ಧಿಯಾದದ್ದು, ನಿತ್ಯವಾದದ್ದು. ಹಲ್ಲೆಲೂಯಾ. ಆತನ ಜೀವ ಅನ್ನುವಂಥದ್ದು ಸಮೃದ್ಧಿಯಾದದ್ದು, ಎಟರ್ನಲ್ ಆಗಿರುವಂಥದ್ದು. ಲೋಕದಲ್ಲಿ ಯಾರೇ ನಮಗೆ ಜೀವ ಕೊಟ್ಟರು ಸಹ ಆ ಜೀವ ಸಮೃದ್ಧಿ ಆಗಿರೋದು ಸಾಧ್ಯ ಇಲ್ಲ, ಎಟರ್ನಲ್ ಆಗಿರೋದು ಸಾಧ್ಯ ಇಲ್ಲ. ಡಾಕ್ಟರ್ ಮಾಡ್ತಾ ಗೊತ್ತಾ ನಿಮ್ಗೆ? ಡಾಕ್ಟರ್ಗಳು ಜೀವ ಹೋಗ್ತಾರೆ, ಜೀವ ಕೊಡ್ತೀವಿ, ಜೀವ ಕೊಟ್ಟಿರ್ತಾರೆ. ಆದ್ರೆ ಈ ಲೋಕದವ್ರಿಗೆ ಮಾತ್ರ ಜೀವ ಇರ್ತದೆ. ಈ ಲೋಕ ಬಿಟ್ಟು ಹೋದ್ಮೇಲೆ ಅದು ಮಾತ್ರ ಅಲ್ಲ, ಅವರ ಆ ಒಂದು ರೋಗಕ್ಕೆ ಗುಣ ಕೊಟ್ಟಿರ್ಬೋದು, ಆದ್ರೆ ಆ ರೋಗ ತಿರುಗಿ ಬರಲ್ಲ ಅನ್ನೋ ಗ್ಯಾರಂಟಿ ಇಲ್ಲ. ಅದೇ ನನ್ನೇ ಸ್ವಲ್ಪ ಗುಣಪಡಿಸಿದ್ರೆ ಗುಣವೇ. He gives a permanent healing. He gives a permanent life. ಅದನ್ನು ಹೊಂದಿಕೊಂಡ್ರಂತ ನಾವಾಗ ಎಷ್ಟು ಭಾಗ್ಯವಂತಿರ್ತೀವಿ. ನಾವು ಯೋಚನೆ ಮಾಡ್ತೀವ? ವಿ ಹ್ಯಾವ್ ಟು ಥಿಂಕ್ ಅಬೌಟ್ ಇಟ್. ಅನೇಕ ಸಾರಿ ನಾವು ಯೋಚನೆ ಮಾಡಬೇಕು. ನಮ್ಮ ಜೀವನ ತುಂಬಾ ಲೈಟ್ ಆಗಿ ಇಟ್ಕೊಳ್ತೇವೆ ನಾವು. ನಮ್ಗೆ ಕೊಡುವಂತ ಜೀವವನ್ನ ಆತನೇ ಜೀವವಾಗಿ ನಮಗೆ ವಾಸ ಮಾಡೋದನ್ನ ನಾವು ತುಂಬಾ ಲೈಟ್ ಆಗಿ ಇಟ್ಕೊಳ್ತೇವೆ. ಆದ್ರೆ ಆತನೇ ನಮ್ಮ ಜೀವವಾಗಿದ್ದಾರೆ. ಇಲ್ಲಿ ನೋಡಿ, ಕೊನೆಯದಾಗಿ ತೋಮನು ಆತನ ಕೇಳಿದ್ರು, ನೀನೆಲ್ಲ ಹೋಗ್ತೀಯ? ನಮ್ಗೆ ಗೊತ್ತಿಲ್ಲ. ಹಾಗೆ ಹೆಂಗ್ ಗೊತ್ತಾಗುತ್ತೆ ಏಸಪ್ಪ? ಏಸಪ್ಪ ಏನ್ ಹೇಳ್ಬೇಕಾಗಿತ್ತು? ನಾನೇ ಮಾರ್ಗ ಹೋಗ್ತಾ ಹೇಳ್ಬೇಕಾಯ್ತಾನೆ. ಯಾಕೆ? ನಾನೇ ಸತ್ಯ, ನಾನೇ ಜೀವ ಗೊತ್ತಾ? ವೈ ಸೆಡ್ ದಟ್ ಐ ಆಮ್ ದ ವೇ, ಐ ಆಮ್ ದ ಟ್ರೂತ್, ಐ ಆಮ್ ದ ಟ್ರೂತ್ ಅಂಡ್ ಐ ಆಮ್ ದ ಲೈಫ್ ಅಂತ ಯಾಕೆ ಹೇಳ್ತೀನಿ ಹೇಳಿ?
ಅಲ್ವಾ? ಸ್ವಲ್ಪ ಯೋಚನೆ ಮಾಡಿ. ಅಲ್ಲಿ ಸ್ವಲ್ಪ ಏನಾಗಬೇಕಾಯ್ತು? ನಾನೇ ಮಾರ್ಗ. ಅವನೇನ್ ಕೇಳ ಮಾರ್ಗ ಗೊತ್ತಿಲ್ಲಪ್ಪ ಅಂತ, ಅದಕ್ಕೆ ನಾನೇ ಮಾರ್ಗನಪ್ಪ, ನಾನು ಬಿಟ್ಟು ಬೇರೆ ನನ್ನ ಹೊರತು ಬೇರೆ ಯಾರು ಧೈರ್ಯವಂತ ಬರಕ್ಕಾಗಲ್ಲ ಅನ್ಬೇಕಾಗಿ. ಯಾಕ ನಾನೇ ಸತ್ಯ ಅಂತ ಹೇಳಿ? ಯಾಕು ಲರ್ನ್ ಯರ್ ವಾಂಟ್ ಟ್ರೂತ್. ಒಂದ್ಸಲ ತಿಳ್ಕೋಬೇಕು. ನಾವು ಪರಲೋಕಕ್ಕೆ ಹೋಗಬೇಕಾದ್ರೆ ಯೇಸು ಕ್ರಿಸ್ತನೇ ಮಾರ್ಗವಾಗಿದ್ದಾನೆ. ನಾವು ಸತ್ಯದಲ್ಲಿ ಏನಾಗಿರ್ಬೇಕು? ಎಸ್ಟಾಬ್ಲಿಷ್ ಆಗಿರ್ಬೇಕು. ನಾವು ಸತ್ಯದಲ್ಲಿ ಬಲವಾಗಿ ನಿಂತಿರಬೇಕು, ದೃಢವಾಗಿರುವಂತವರಾಗಿರ್ಬೇಕು. ಆಗಲೇ ನಾವು ನಿತ್ಯ ಜೀವ ಹೊಂದಿಕೊಳ್ಳಲು ಸಾಧ್ಯ. ಹಲ್ಲೆಲೂಯಾ. ಆಗಲೇ ನಾವು ಪರಲೋಕಕ್ಕೆ ಹೋಗಲು ಸಾಧ್ಯತೆ. ಪರಲೋಕದ ಮಾರ್ಗವಾಗಿರುವಂತಹ ಯೇಸು ಕ್ರಿಸ್ತನ ಮಾರ್ಗದಲ್ಲಿ ನಡೆದರೆ ಮಾತ್ರ ಸಾಧು. ಅದರ ಸತ್ಯದಲ್ಲಿ ನಾವು ದೃಢವಾಗಿ ನಿಲ್ಲಬೇಕು. ಅದರ ಜೀವವನ್ನ ಹೊಂದಿಕೊಳ್ಬೇಕು. ಎಲ್ಲಿ? ಭೂಲೋಕದಲ್ಲೇ ಹೊಂದಿಕೊಂಡಿರ್ಬೇಕು. ಆವಾಗ ನಾನು ಪರಲೋಕಕ್ಕಾಗೋದು. ಹಲ್ಲೆಲೂಯಾ. ನಾ ಸತ್ತ ನಂತರ ನನಗೆ ಜೀವ ಬರೀ ಪರಲೋಕ ಹೋಗ್ತೀನಿ ಆಗೋದಿಲ್ಲ ಪ್ರಿಯರೇ. ನಾವು ಜೀವಿಸುತ್ತಿರುವಂತಹ ಈ ಶರೀರದಲ್ಲಿಯೇ, ನಾವಿರುವಂತಹ ಈ ಲೋಕದಲ್ಲೇ ನಾವು ಆ ಜೀವವನ್ನು ಹೊಂದಿಕೊಂಡಿರಬೇಕು. ಆಗಲೇ ನಾನು ನಿತ್ಯ ಜೀವ ಹೊಂದಿಕೊಳ್ಳಲು ಸಾಧ್ಯ. ಅದಕ್ಕಾಗಿ ಅಲ್ಲಿ ಸ್ವಲ್ಪ ಹೇಳಿದ್ರು, ಮಾರ್ಗ ಮಾತ್ರ ಸಾಧು ಮಗನೇ, ನಾನೇ ಮಾರ್ಗವು, ನಾನೇ ಸತ್ಯವು, ನಾನೇ ಜೀವವು ಅಂತ ಯಾವಾಗ ನೀವು ನನ್ನ ಮಾರ್ಗದಲ್ಲಿ ನಡೆದು ನಾನು ಸತ್ಯದಲ್ಲಿ ಬಲವಾಗಿ ನಿಂತಿರೋ, ಆಗ ಯಾವಾಗ ನೀವು ನನ್ನ ಜೀವನ ಹೊಂದ್ಕೊಂತೀವೋ ಈ ಲೋಕದಲ್ಲಿ, ಆವಾಗ ನೀವು ಬರಬೇಕಾಗೋದು. ಹಲ್ಲೆಲೂಯಾ. ಎರಡು ಕಣ್ಣುಗಳನ್ನು ಮುಚ್ಚಿಕೊಂಡಾಗ ಪರಿಶುದ್ಧ ಎಲ್ಲರೂ ನಿಂತ್ಕೊಳ್ಳೋಣ. ಹೌದು ಪ್ರಿಯರೇ, 3 ತಿಂಗಳ ಕಾಲ ದೇವರು ನಮ್ಮ ಕಣ್ಮನೆಯಂತೆ ಕಾಣಿದ್ದಾನೆ. ಈ ಒಂದು 4ನೇ ತಿಂಗಳ ಮೊದಲ ದಿನದಲ್ಲಿ ಆತ ಶ್ರೀರಾಮಕ್ಕೆ ನಮ್ಮ ಕರ್ಕೊಂಬಂದ. ವಾಟ್ ಎ ಗ್ರೇಟ್ ಅಂಡ್ ಮೈಟಿ ಈಸ್. ಎಷ್ಟು ಒಳ್ಳೆಯವನಾಗಿದ್ದಾನೆ. ನಮ್ಮನ್ನು ಸದಾಕಾಲ ನೆನೆಸುವವನು, ಕ್ಷಣ ಮಾತ್ರವೂ ನಮ್ಮನ್ನು ತೊರೆಯದವನು, ಅದು ನನ್ನ ಏಸಪ್ಪ ಮಾತ್ರವೇ. ಅಂತ ದೇವರಿಗೆ ಈ ಒಂದು ಜೀವಿತವೆಲ್ಲ ಈ ಒಂದು ತಿಂಗಳ ಸಂಪೂರ್ಣವಾಗಿ ಆತನು ಕೊಟ್ಟುವಂತಹ ಈ ಒಂದು ವಾಕ್ಯಾನುಸಾರವಾಗಿ ಪ್ರತಿಯೊಂದು ಕ್ಷಣವೂ, ಪ್ರತಿಯೊಂದು ನಿಮಿಷವೂ, ಪ್ರತಿಯೊಂದು ಗಳಿಗೆಯೂ ನಾವು ನೀನೇ ಮಾರ್ಗ, ನೀನೇ ಸತ್ಯ, ನೀನೇ ಜೀವ, ನನ್ನ ಒಂದು ಜೀವಿತಕ್ಕೆ ಸಪ್ಪ ಎಂದು ನಾವು ಅರಿಕೆ ಮಾಡುವವರಾಗಿ ಜೀವನ ಮಾಡೋಣ ಪ್ರಿಯರೇ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಸೃಷ್ಟಿಕರ್ತನೆ, ಪರಲೋಕ ತಂದೆ, ಅಪಾಪಿತನೇ ಒಂದು ವಾಕ್ಯಕ್ಕೋಸ್ಕರವಾಗಿ ನಿಮಗೆ ಸ್ತೋತ್ರವು ಸಾಗಲಿ. ಹೌದು ರಾಜ, ನಾವು ಕರ್ತನೆ ಪ್ರತಿಯೊಂದು ಸಮಯದಲ್ಲೂ ರಾಜ ನಾವು ಅರಿಕೆ ಮಾಡ್ತೇವೆ, ನೀವೇ ನಮ್ಮ ಮಾರ್ಗವು, ನೀವೇ ನಮ್ಮ ಸತ್ಯವು, ನೀವೇ ನಮ್ಮ ಜೀವವೂ ಆಗಿದ್ದೀವಿ ಕರ್ತನೆ. ಅಪ್ಪ, ನಿನ್ನಿಂದ ಹೊರತು ನಾವು ಕರ್ತನೆ ತಂದೆ ದೇವರಿಂದ ಏನನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ ಎಂಬುದನ್ನು ನಾವು ಅರಿಕೆ ಮಾಡ್ತೇವೆ. ಹೌದು ರಾಜ, ಅಪ್ಪ ನೀವು ನಮ್ಮನ್ನು ಪ್ರೀತಿಸಿ ನಿಮ್ಮನ್ನೇ ನಮಗಾಗಿ ಕೊಟ್ಟಿಲ್ಲ, ನಾವು ನಿಮ್ಮನ್ನ ಪ್ರೀತಿಸಿ ನಮ್ಮನ್ನೇ ನಿಮಗೆ ಕೊಡುತ್ತೇವೆ ಕರ್ತನೆ. ಆ ಒಂದು ಕೊಡುವಂತಹ ಕರ್ತನೆ ಕಾರ್ಯದಲ್ಲಿ ನಮ್ಮನ್ನು ಬಲಪಡಿಸಿ ರಾಜ. ಅಪ್ಪ, ಲೋಕದ ಅನೇಕ ಟೆಂಪ್ಟೇಷನ್ಗಳು, ಆ ಲೋಕದ ಅನೇಕ ಕಾರ್ಯಗಳು ಇರಿಸಪ್ಪ ನಮ್ಮನ್ನು ಹಿಂಜರಿಯುವಂತೆ, ನಮ್ಮನ್ನು ಭಯಪಡುವಂತೆ, ನಮ್ಮನ್ನು ಕಲವಲಗೊಳ್ಳುವಂತೆ ಮಾಡ್ತದಲ್ಲ ಕರ್ತನೆ. ಆದರೆ ನೀನಾದರೂ ನಮ್ಮೊಂದಿಗೆ ಇದ್ದುಕೊಂಡು ಕರ್ತನೆ ಕಲವಲಗೊಳ್ಳದಿರಿ, ಭಯಪಡದಿರಿ ಎಂದು ಹೇಳಿದ್ದೀರ ಕರ್ತ. ಆ ಒಂದು ಕರ್ತನೆ ಬಲವಾದ ಒಂದು ಕರ್ತನೆ ವಾಕ್ಯದ ಮೂಲಕವಾಗಿ ನಾವು ನಿಮ್ಮಲ್ಲಿ ಜೀವಿಸುವಂತೆ ಕಾರ್ಯ ಮಾಡಿ ನಮ್ಮ ಒಂದು ಸಭೆಗೆ ಸೇರಿರುವಂತಹ ಪ್ರತಿಯೊಂದು ಕುಟುಂಬಗಳನ್ನ ಆಶೀರ್ವದಿಸಕರ್ತ ದೇವಾ. ಈ ಏಪ್ರಿಲ್ ತಿಂಗಳು ಇನ್ನೂ ಅಧಿಕವಾಗಿ ಆ ಮಕ್ಕಳು ನಿನ್ನ ಹತ್ತಿರಕ್ಕೆ ಬರಬೇಕು ದೇವನೇ. ಹಲ್ಲೆಲೂಯಾ. ಒಂದು ಕಾಲಕ್ಕೂ ಅವರು ಸೋತು ಹೋಗಬಾರ್ದು ಏಸಪ್ಪ, ಒಂದು ಕಾಲಕ್ಕೂ ಅವರು ನಂಬಿ ಕಳ್ಕೋಬಾರ್ದು ಕರ್ತನೆ. ಅವರ ಒಂದು ಕರ್ತನೆ ಮನೆಗಳಲ್ಲಿ, ಕುಟುಂಬಗಳಲ್ಲಿ ಅಪ್ಪ ಹೌದು ರಾಜ, ಒಂದು ಪರ್ಸನಲ್ ಲೈಫ್ಗಳಲ್ಲಿ ಕರ್ತನೆ ಬರುವಂತ ಎಲ್ಲ ಕಷ್ಟಗಳ ಮಧ್ಯದಲ್ಲಿ ಕರ್ತನೆ ಎಲ್ಲ ಸಮಯಗಳು ಕರ್ತ ಆ ಮಕ್ಕಳು ನಿನ್ನನ್ನೇ ಕರ್ತನೆ ದೃಷ್ಟಿಸಿ ನೋಡಬೇಕು, ನಿನ್ನನ್ನು ಬಿಟ್ಟು ಹೋಗಬಾರ್ದು ಏಸಪ್ಪ. ನೀನ ಇಷ್ಟಪಡುವಂತೆ ಅವರು ನಿನ್ನ ಹತ್ರ ಬರಬೇಕು ಕರ್ತನೆ. ಆ ರೀತಿಯಾಗಿ ಪ್ರತಿಯೊಬ್ಬರನ್ನ ಆಶೀರ್ವದಿಸಿ ಬಲಪಡಿಸಿ ನಡೆಸಿ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸ್ತೇನೆ. ಒಳ್ಳೆಯ ಕರ್ತನೆ, ನನ್ನ ಮನವೇ ಕರ್ತನನ್ನು ಕೊಂಡಾಡು, ಮಾಡಿಕೊಡಬೇಡ. ಆಮೇಲೆ ನಮ್ಮ ಕರ್ತಾದ ಯೇಸು ಕ್ರಿಸ್ತನ ಕೃಪೆಯು, ತಾಯಿ ದೇವರ ಪ್ರೀತಿ, ಪರಿಶುದ್ಧಾತ್ಮ ಅನ್ಯೋನ್ಯತೆಯು, ಸಹವಾಸವು ಸದಾಕಾಲ ನಮ್ಮೆಲ್ಲರೊಂದಿಗೆ ಇರಲಿ. Praise the Lord. Let Jesus bless you throughout this month.